ಪ್ರತಿ ತಿಂಗಳು ನಿಮ್ಮ ಕಷ್ಟದ ದುಡಿಮೆಯ ಒಂದು ಭಾಗ ಸಂಬಳದಿಂದ ಕಟ್ ಆಗಿ ಪಿಎಫ್ ಖಾತೆಗೆ ಜಮಾ ಆಗ್ತಿರುತ್ತೆ. ತುರ್ತು ಸಂದರ್ಭದಲ್ಲಿ ಈ ಹಣ ನಮ್ಗೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಇನ್ನು ಇಪಿಎಫ್ಒ ಈಗ ಈ ಪ್ರಕ್ರಿಯೆಯನ್ನ ತುಂಬಾ ಈಸಿಗೊಳಿಸಿದೆ. ಮೊದಲು ಹಣ ಕೈಗೆ ಬರಲು 1 ರಿಂದ 2 ತಿಂಗಳು ಕಾಯ್ಬೇಕಿತ್ತು. ಆದ್ರೆ ಈಗ ಕೆಲವೇ ದಿನಗಳಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಜಮೆ ಆಗುತ್ತೆ. ದಾಖಲೆಗಳ ಕಿರಿಕಿರಿ ಕೂಡ ಈಗ ಮೊದಲಿನಂತಿಲ್ಲ. ನಿಮ್ಮ ಪಿಎಫ್ ಖಾತೆಯಿಂದ 1 ತಿಂಗಳಲ್ಲಿ ಇಷ್ಟೇ ಬಾರಿ ಹಣವನ್ನ ಹಿಂಪಡಿಬೇಕು ಎನ್ನುವ ಯಾವುದೇ ನಿರ್ದಿಷ್ಟ ಮಿತಿಯನ್ನ ಇಪಿಎಫ್ಒ ನಿಗದಿಪಡಿಸಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಬಯಸಿದ್ರೆ ಅಂದ್ರೆ ಇಷ್ಟಪಟ್ರೆ 1 ತಿಂಗಳಲ್ಲಿ 1ಕ್ಕಿಂತ ಹೆಚ್ಚು ಬಾರಿ ಹಣಕ್ಕಾಗಿ ರಿಕ್ವೆಸ್ಟ್ ಅನ್ನ ಕಳಿಸಬಹುದು. ಆದ್ರೆ ಪ್ರತಿ ಬಾರಿಯೂ ಕೂಡ ನೀವು ಹಣ ಹಿಂಪಡೆಯಲು ಬೇರೆ ಬೇರೆ ಬಲವಾದ ಕಾರಣಗಳನ್ನ ತೋರಿಸಬೇಕಾಗುತ್ತೆ. ಉದಾಹರಣೆಗೆ ಅನಾರೋಗ್ಯ, ಮದುವೆ ಅಥವಾ ಮನೆಯ ತುರ್ತು ಕೆಲಸಗಳಿರ್ಬೇಕು. ಮಕ್ಕಳ ಶಿಕ್ಷಣಕ್ಕಾಗಿ ನೀವು ನಿಮ್ಮ ಜೀವಿತಾವಧಿಯಲ್ಲಿ ಒಟ್ಟು 10 ಬಾರಿ ಪಿಎಫ್ ಹಣವನ್ನ ಹಿಂಪಡೆಯಬಹುದು. ಅದೇ ರೀತಿ ಮದುವೆ ಕಾರ್ಯಗಳಿಗಾಗಿ ನೀವು 5 ಬಾರಿ ಹಣವನ್ನ ಪಡೆಯಲು ಅವಕಾಶ ಇದೆ. ಈ ಸಂದರ್ಭದಲ್ಲಿ ನೀವು ಸರಿಯಾದ ದಾಖಲೆಗಳನ್ನ ಒದಗಿಸಬೇಕಾಗುತ್ತೆ. ಇದು ನಿಮ್ಮ ಉಳಿತಾಯದ ಹಣವಾದ್ರೂ ಅದರ ಸದುಪಯೋಗಕ್ಕೆ ಇಪಿಎಫ್ಒ ಈ ರೀತಿ ಮಿತಿಗಳನ್ನ ಹಾಕಿದೆ. ಇನ್ನು ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ ನಿಮಗೆ ಎಷ್ಟು ಬಾರಿ ಬೇಕೋ ಅಷ್ಟು ಬಾರಿ ಹಣವನ್ನ ಹಿಂಪಡೆಯಲು ಅವಕಾಶ ಇದೆ. ಇಲ್ಲಿ ಯಾವುದೇ ಕಠಿಣ ಮಿತಿ ಇಲ್ದಿದ್ರೂ ವೈದ್ಯಕೀಯ ದಾಖಲೆಗಳು ಬೇಕಾಗಬಹುದು. ಇನ್ನು ಸ್ವಂತ ಮನೆ ಖರೀದಿ ಅಥವಾ ನವೀಕರಣಕ್ಕೆ ನಿಮ್ಮ ಜೀವಿತಾವಧಿಯಲ್ಲಿ ಕೇವಲ 1 ಬಾರಿ ಮಾತ್ರ ಹಣವನ್ನ ಪಡೆಯಲು ಸಾಧ್ಯ. ಹಾಗಾಗಿ ಮನೆ ಕೆಲಸಕ್ಕೆ ಹಣ ಪಡೆಯುವಾಗ ಯೋಚಿಸಿ ಮುಂದುವರಿರಿ. ಒಂದು ವೇಳೆ ನೀವು ಕೆಲಸವನ್ನ ಕಳೆದುಕೊಂಡ್ರೆ ಕೆಲಸ ಬಿಟ್ಟ 1 ತಿಂಗಳ ನಂತರ ನಿಮ್ಮ ಒಟ್ಟು ಪಿಎಫ್ ಮೊತ್ತದ 75% ವರೆಗೆ ಹಿಂಪಡೆಯಬಹುದು. ಇದು 2 ತಿಂಗಳಾದ್ರೂ ಕೆಲಸ ಸಿಗದಿದ್ರೆ ಪೂರ್ತಿ 100% ಹಣವನ್ನ ನೀವು ಪಡೆಯಬಹುದು. ಆದ್ರೆ ನೀವು ನೆನಪಲ್ಲಿಟ್ಟುಕೊಳ್ಬೇಕಾದಂತಹ ಅಂಶ ಏನು ಅಂತ ಅಂದ್ರೆ, ನಿಮ್ಮ ಕೆಲಸದ ಅವಧಿ 5 ವರ್ಷಕ್ಕಿಂತ ಕಡಿಮೆ ಇದ್ರೆ ನೀವು ಈ ಮೊತ್ತದ ಮೇಲೆ ಟಿಡಿಎಸ್ ತೆರಿಗೆಯನ್ನ ಪಾವತಿಸಬೇಕಾಗುತ್ತೆ.